ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು KV ಕನ್ನಡ ಲಾಕ್ಸ್. ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಕೈ ಮುಕ್ಕೊಂಡು ಮನೇಲಿ ತಿಂಡಿ ಹಾಕೊಟ್ರು. ತಿಂಡಿ ಮಾಡಿದೆ. ತಿಂಡಿ ಎಲ್ಲ ಮಾಡಿಕೊಂಡು ಗಾಡಿ ಹತ್ರ ಹೋದೆ. ಗಾಡಿ ಹತ್ರ ಹೋಗಿ ಗಾಡಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿ ಲೋಡ್ ಪಾಯಿಂಟ್ಗೆ ಹೋಗಿ ಲೋಡ್ ಎಲ್ಲ ಮಾಡಿಕೊಂಡೆ. ಲೋಡ್ ಎಲ್ಲ ಮಾಡಿಕೊಂಡು ಅನ್ಲೋಡ್ ಪಾಯಿಂಟ್ ಕಡೆ ಹೊರಟೆ. ಅನ್ಲೋಡ್ ಪಾಯಿಂಟ್ಗೆ ಹೋಗಿ ಅನ್ಲೋಡ್ ಮಾಡಿದೆ ಎಲ್ಲ. ಅನ್ಲೋಡ್ ಎಲ್ಲ ಮಾಡಿ ಅವ್ರ ಹತ್ರ ಅಮೌಂಟ್ ತಗೊಂಡು ಬಂಕಿಗೆ ಬಂದೆ. ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡೆ. ನಾನು 500 ಹೇಳಿದ್ರೆ 5 ಲೀಟ್ರ್ ಹಾಕಿದ್ರು ಅಣ್ಣವರು. 5 ಲೀಟ್ರ್ ಹಾಕೊಂಡು ಹೋಗ್ಲಿ ಅಂದ್ಬಿಟ್ಟು ಅಲ್ಲಿಂದ ರಿಟರ್ನ್ ಬರ್ತಾ ಇದ್ದೆ. ನಮ್ಮಣ್ಣ ಫೋನ್ ಮಾಡ್ದ, ಯಶವಂತಪುರದಿಂದ ಬಾಡಿಗೆ ಐತಂತ ನೋಡು, ಬುಲೆರೋ ಗಾಡಿ ತಗೊಂಡು ಹೋಗು ಅಂತ. ಸರಿ ಆಯಿತು, ಹೋಯ್ತೀನಿ ಅಂತ ಹೇಳಿ ಮನೆ ಕಡೆ ಬಂದೆ. ಅಲ್ಲಿಂದ ಮನೆ ಹತ್ರ ಬಂದೆ. ಮನೆ ಹತ್ರ ಬಂದು ಟಾಟಾ AC ಮನೆ ಹತ್ರ ನಿಲ್ಲಿಸ್ಬಿಟ್ಟು ಬುಲೆರೋ ತಗೊಂಡೆ. ಬುಲೆರೋ ಆಗಲೇ ಒಂದು 15 ದಿನ ಆಗಿತ್ತು ಗಾಡಿ ಓಡಿಸಿ. ಗಾಡೀಲಿ ಕ್ಯಾನ್ ಇದ್ದು, ಕ್ಯಾನೆಲ್ಲ ತೊಗೊಂಡೋಗಿ ಯಶವಂತಪುರ ಹೊರಟೆ. ಯಶವಂತಪುರ ಹೋಗಿ ಕ್ಯಾನೆಲ್ಲ ಎತ್ಕೊಟ್ಟೆ. ಕ್ಯಾನೆಲ್ಲ ಎತ್ತಿ ಅನ್ಲೋಡ್ ಎಲ್ಲ ಮಾಡಿಕೊಂಡು ಲೋಡ್ ಮಾಡಿದ್ರು ಅಲ್ಲೇನೆ. ಅಲ್ಲಿಂದ ಲೋಡ್ ಮಾಡ್ಕೊಂಡು ಬಂಕಿಗೆ ಬಂದು ಡೀಸೆಲ್ ಹಾಕ್ಸ್ಕೊಂಡೆ. ಡೀಸೆಲ್ ಎಲ್ಲ ಹಾಕ್ಸ್ಕೊಂಡು ಗೊರಗುಂಟೆಪಾಳ್ಯ ಬಂದೆ. ಗೊರಗುಂಟೆಪಾಳ್ಯ ಸಿಗ್ನಲ್ ಎಲ್ಲ ಪಾಸ್ ಮಾಡಿಕೊಂಡು ಫ್ಲೈಓವರ್ ಮೇಲೆ ಎಕ್ಕಿದೆ. ಫ್ಲೈಓವರ್ ಮೇಲೆ ಎಕ್ಕಿ ಸೀದಾ ನೆಲಮಂಗಲ ಕಡೆ ಬಂದೆ. ಬರ್ತಾ ಇದ್ರೆ ಆಂಜನೇಯನ ದೇವಸ್ಥಾನ ಬಂತು. ಹಂಗೆ ಆಂಜನೇಯನ ಕೈ ಮುಕ್ಕೊಂಡು ಪಾಯಿಂಟಿಗೆ ಬಂದೆ. ಇದು ಬಂದು UB ಬಿಯರ್ ಫ್ಯಾಕ್ಟ್ರಿಗೆ. ಗೇಟ್ ಎಲ್ಲ ಎಂಟ್ರಿ ಮಾಡಿಸ್ಕೊಂಡು ಒಳಗಡೆ ಹೋದೆ. ಒಳಗಡೆ ಹೋಗಿ ಸ್ಟೋರ್ ಹತ್ರ ಹೋಗಿ ಸ್ಟೋರಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಅವ್ರು ಒಂದಿಬ್ರು ಹುಡುಗರನ್ನ ಕಳಿಸ್ತೀವಿ ಅಂದರು. ಆಮೇಲೆ ಹುಡುಗರನ್ನ ಕಳಿಸಿದ್ರು. ಅನ್ಲೋಡ್ ಪಾಯಿಂಟ್ ಹತ್ರ ಹೋದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕಾಗಿತ್ತು. ಅನ್ಲೋಡ್ ಪಾಯಿಂಟ್ ಹತ್ರ ಹೋದ್ರೆ ಫುಲ್ ಮಳೆ ಸ್ಟಾರ್ಟ್ ಆಗೋಯ್ತು. ಪಾಪ ಹುಡುಗರು ಗಾಡಿಯಲ್ಲೇ ಕೂತ್ಕೊಂಡಿದ್ರು. ಎಷ್ಟೊತ್ತು ನೋಡಿದ್ರು 1 ಅವರ್ ಗಂಟ ವೆಯ್ಟ್ ಮಾಡಿದ್ರು, ಮಳೆ ನಿಲ್ಲಿಲ್ಲ. ಲಾಸ್ಟ್ಗೆ ಹುಡುಗರು ಹೋಗ್ಲಿ ಬಿಡೋಣ, ಮಳೆಯಲ್ಲಿ ಅನ್ಲೋಡ್ ಮಾಡ್ಕೊಡ್ತೀವಿ ಅಂದ್ಬಿಟ್ಟು ಅನ್ಲೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಅನ್ಲೋಡ್ ಎಲ್ಲ ಮಾಡಿಕೊಂಡು ಅಲ್ಲಿಂದ ರಿಸೀಟ್ ತಗೊಂಡು ಸೀದಾ ಮನೆ ಕಡೆ ಅಂತ ಬರ್ತಾ ಇದೆ. ಬಂದ್ರೆ ಮಳೆನೇ ಇಲ್ಲ. ಅಲ್ಲಿ ನೋಡಿದ್ರೆ ಅಷ್ಟೊಂದು ಮಳೆ ಬರ್ತಾ ಇತ್ತು. ಅರ್ಶಿನಗುಂಟೆ ಈ ಕಡೆ ಎಲ್ಲೂ ಮಳೆನೇ ಇಲ್ಲ. ಸೀದಾ ಹಂಗೆ ಹೈವೇಲಿ ಮನೆ ಕಡೆ ಬಂದೆ.